ಆತ್ಮೀಯ ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ನಾವು ಮ್ಯಾಸಬೇಡರ ಸಾಂಸ್ಕೃತಿಕ ವೀರರಲ್ಲಿ ಗಾದ್ರಿಪಾಲ ನಾಯಕ ಇವರು ಕೂಡ ಒಬ್ಬ ಸಾಂಸ್ಕೃತಿಕ ವೀರರು. ಈ ದಿನ ಇವರ ಒಂದು ಐತಿಹಾಸಿಕ ಹಿನ್ನೆಲೆ, ಅವರ ಐತಿಹ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನ ಶ್ರೀ ಗಾದ್ರಿಪಾಲ ನಾಯಕ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಪ್ಪೇಸ್ವಾಮಿ ಮಾಸ್ಟರ್ PTS ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ರಾಜ್ಯ ಪ್ರಶಸ್ತಿ ಹಾಗೂ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಇವರನ್ನು ಮ್ಯಾಸಬೇಡರ ಮೌಖಿಕ ಕಥನಗಳ ಒಂದು ಕಣಜ ಅಂತಲೇ ಹೇಳ್ಬೋದು. ಹಲವಾರು ವಿಚಾರಗಳ ಬಗ್ಗೆ ತುಂಬ ಅದ್ಭುತವಾಗಿ 15 ವರ್ಷಗಳ ಕಾಲ ತನ್ನ ವೃತ್ತಿ ಜೀವನದಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಮಾಹಿತಿಯನ್ನು ಹಿರಿಯರಿಂದ ಕಲೆ ಹಾಕಿ ನಮಗೆ ಈ ದಿನ ಸಂಪೂರ್ಣವಾಗಿ ಒಂದು ಐತಿಹ್ಯ, ಒಂದು ಇತಿಹಾಸವನ್ನು ಮ್ಯಾಸಬೇಡರ ಒಂದು ಸಾಂಸ್ಕೃತಿಕ ವೀರರ ಬಗ್ಗೆ ಎಲ್ಲ ಅವರ ಜೀವನ ವೃತ್ತಾಂತದ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಈ ಸಂಚಿಕೆ ಮ್ಯಾಸಬೇಡರ ಸಾಂಸ್ಕೃತಿಕ ವೀರರಲ್ಲಿ ಶ್ರೀ ಗಾದ್ರಿಪಾಲ ನಾಯಕ ಒಬ್ಬರು ಪ್ರಸಿದ್ಧವಾದಂಥ ವ್ಯಕ್ತಿ. ಈ ಸಂಚಿಕೆಯಲ್ಲಿ ಅವರ ಇತಿಹಾಸ ಮತ್ತು ಐತಿಹ್ಯದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅವರಿಗೆ ಈ ಸಂಚಿಕೆಯಲ್ಲಿ ಹೊಸ ಭರವಸೆ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ನಾವು ಇದನ್ನು ಸ್ವಾಗತವನ್ನು ಮಾಡ್ತೀವಿ. ಸ್ವಾಗತ ಸರ್ ನಿಮಗೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನ ನಮ್ಮ ಮ್ಯಾಸಬೇಡರ ಸಾಂಸ್ಕೃತಿಕ ವೀರರಲ್ಲಿ ಬಹಳ ಪ್ರಸಿದ್ಧರಾದಂತಹ, ಇಡೀ ಮ್ಯಾಸ ಮಂಡಲದ ಸಮಸ್ತ ಭಕ್ತರು ಆರಾಧನೆ ಮಾಡ್ತಕ್ಕಂಥ, ದೈವವಾಗಿ ರೂಪುಗೊಂಡಿರ್ತಕ್ಕಂಥ ಪಶುಪಾಲಕರು, ಪ್ರಾಣಿ ಸಂರಕ್ಷಕರು, ದೈವ ಸಂಭೂತರಾದಂತಹ ಗಾದ್ರಿಪಾಲ ನಾಯಕ ಮಹಾಸ್ವಾಮಿಯ ವೃತ್ತಾಂತವನ್ನು ಈ ದಿನ ಪ್ರಾರಂಭ ಮಾಡಲಿಕ್ಕೆ ನನಗೆ ಭಾಳ ಸಂತೋಷವಾಗಿದೆ. ಈ ಗಾದ್ರಿಪಾಲ ನಾಯಕ ಈತನನ್ನು ದಡ್ಡಿ ಎರಬಾಲ ನಾಯಕ ಅಂತ ಪೂರ್ವದಲ್ಲಿ ಕರೀತಾ ಇದ್ದರು. ಈತ ಗಾದ್ರಿಮಲೆ, ಹೊಳಲ್ಕೆರೆ ಸಮೀಪದಲ್ಲಿರ್ತಕ್ಕಂಥ ಗಾದ್ರಿ ಬೆಟ್ಟ, ಗಾದ್ರಿ ಮಲೆ, ಅಲ್ಲಿಗೆ ಪಶುಪಾಲನೆಗೆ ಹೋದ ಮೇಲೆ ಈತನಿಗೆ ಅಲ್ಲಿಯ ಆ ಸ್ಥಳದ ಸರ್ನೇಮ್ ಬರುತ್ತೆ. ದಡ್ಡಿ ಎರಬಾಲ ನಾಯಕ ಹೆಸರು ಹೋಗಿ ಈತನಿಗೆ ಗಾದ್ರಿಪಾಲ ನಾಯಕ ಅಂತ ಇವತ್ತು ಈ ಜಗತ್ತಿನಲ್ಲಿ ಹೆಸರನ್ನು ಪಡೆದಿರ್ತಕ್ಕಂತಹ ಮಹಿಮಾ ಪುರುಷ, ಕರುಣಾನಿಧಿ, ಗಾದ್ರಿಮಲೆ ಹೆಬ್ಬುಲಿ ಅಂತ ಕೂಡ ಈತ ಕರೆಸ್ಕೊಂಡಿದ್ದಾನೆ. ಇಂತಹ ಮಹನೀಯರ ಚರಿತ್ರೆಯ ಮಾಹಿತಿಯನ್ನು ಕೊಡ್ತಕ್ಕಂಥದ್ದೇ ನನ್ನ ಅದೃಷ್ಟ ಅಂತ ನಾನು ಭಾವಿಸಿ, ಈತ ಶುಕ್ರಮಲ್ಲ ನಾಯಕ ಮತ್ತು ದಾನ ಸಾಲಮರಿಗೆ 6 ಜನ ಗಂಡು ಮಕ್ಕಳಲ್ಲಿ ಹಿರಿಯನಾದ ರೆಪ್ಪಲ ಸೂರಿ ಅಥವಾ ಸೂರ್ಯರಾಜನ ಮಕ್ಕಳಲ್ಲಿ 2ನೇಯನಿತ. ಸೂರ್ಯರಾಜ ಸಾಣಿಕೆರೆಯ ಕಾವಲಿನಲ್ಲಿ ಪಶುಪಾಲನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ನಲಗೇತ್ಲ ವಂಶದ ಬೋರಣ್ಣನ ಮಗಳನ್ನು ಕೊಟ್ಟು ಆತನಿಗೆ ವಿವಾಹ ಮಾಡ್ತಾರೆ. ಆ ನಲಗೇತ್ಲ ಬೋರಣ್ಣನ ಮಗಳಿಂದ ಈ ಸೂರ್ಯರಾಜನಿಗೆ 3 ಜನ ಗಂಡು ಮಕ್ಕಳಾಗ್ತಾರೆ. ಮೊದಲೆಯವರೇ ದಡ್ಡಿ ಸೂರ್ಯನಾಯಕ, 2ನೇಯರು ದಡ್ಡಿ ಎರಬಾಲ ನಾಯಕ, 3ನೇಯವರು ದಡ್ಡಿ ಕಾಮನಾಯಕ ಅಂತ 3 ಜನ ಗಂಡು ಮಕ್ಕಳಾಗ್ತಾರೆ. ಈ 3 ಕೂಡ ಇವತ್ತು ನಮ್ಮ ಮ್ಯಾಸ ಮಂಡಲದ ಸಾಂಸ್ಕೃತಿಕ ವೀರರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಚಳ್ಳಕೆರೆ ತಾಲೂಕಿನಲ್ಲಿ ಹಿರೇಹಳ್ಳಿಯಲ್ಲಿ ಶರಣನಾಗಿ ಅಲ್ಲಿ ಐಕ್ಯವಾಗಿರ್ತಕ್ಕಂಥ ದಡ್ಡಿ ಸೂರ್ಯನಾಯಕ, 2ನೇದಾಗಿ ನಮ್ಮ ಕಥಾನಾಯಕ ಇವತ್ತು ಗಾದ್ರಿಪಾಲ ನಾಯಕ. ಈ ಗಾದ್ರಿಪಾಲ ನಾಯಕನ ಜೀವನ ತನ್ನ ತಂದೆ ತಾಯಿಗಳ ಜೊತೆಗೆ, ಸಹೋದರರ ಜೊತೆಗೆ ಪಶುಪಾಲನೆಯಲ್ಲೇ ತೊಡಗಿಕೊಂಡಿರ್ತಾರೆ. ಇವರೆಲ್ಲರೂ ಕೂಡ
ನನ್ನಿವಾಳದ ಶುಕ್ಲಗಿರಿ ಪ್ರಾಂತ್ಯದಲ್ಲಿ ಪಾಲನೆಯನ್ನು ಮಾಡಿಕೊಂಡು ಈ ಭಾಗದಲ್ಲಿರ್ತಾರೆ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ಇವರು ಬೆಳೆದ ಮೇಲೆ ದಡ್ಡಿ ಅರಬಲ ನಾಯಕರು ಬೆಳೆದ ಮೇಲೆ ಆ ಕಂಪಳವನ್ನು 3 ಭಾಗಗಳನ್ನಾಗಿ ಅವ್ರ ತಂದೆ ಮಾಡಿಕೊಡ್ತಾನೆ. ಆ ಭಾಗಗಳನ್ನು ತೆಗೆದುಕೊಂಡು ಇವರು ಸ್ವತಂತ್ರವಾಗಿ ಪಶುಪಾಲನೆಯನ್ನು ಮಾಡಿಕೊಂಡು ಎಲ್ಲಿ ಯಥೇಚ್ಛವಾದಂತಹ ನೀರು ಹುಲ್ಲು ಇರುತ್ತೋ ಆ ಭಾಗಕ್ಕೆ ಹೋಗಿಬಿಟ್ಟು ಅನೇಕ ದಿನಗಳ ಕಾಲ ಅಲ್ಲಿ ಪಶುಪಾಲನೆ ಮಾಡಿಕೊಂಡು ಅಲ್ಲಿ ಇರ್ತಾಯಿದ್ರು. ಇಂತಹ ಒಂದು ನಮ್ಮ ದಿನನಿತ್ಯದ ಕೆಲಸವೇ ಮ್ಯಾಸನಾಯಕರಿಗೆ ಆಗಿನ ಕಾಲದಲ್ಲಿ ಇದೊಂದು ನಡೀತಾ ಇತ್ತು. ಮುಂದೆ ಇವರು ಎಲ್ಲ ಹಸುಗಳನ್ನು ತೆಗೆದುಕೊಂಡು ಹೋಗಿ ಶೆಟ್ಟೂರು ಕಾವಲು ಕಡೆ ಹೋಗ್ತಾರೆ. ಈತನಿಗೆ ವಿವಾಹದ ಪ್ರಾಯಕ್ಕೆ ಬಂದ ಮೇಲೆ ಈತನಿಗೆ 2 ವಿವಾಹ ಆಗುತ್ತೆ. ಒಂದು ತನ್ನ ತಾಯಿ ಕಡೆ ನಲಗೇಟ್ಲರ ಹೆಣ್ಮಗಳು ಕಂಚವ್ವ, ಅಲ್ಲೇ ಶೆಟ್ಟೂರು ಕಾಮಗೇತ್ಲ ಕ್ಯಾಸಯ್ಯನ ಮಗಳು ಪಚ್ಚಿಪದಿ ಪಾಲಮ್ಮನ ಮಗಳು ಕಾಮವ್ವ ಅಂತ. ಒಂದು ನಲಗೇಟ್ಲರ ಹೆಣ್ಮಗಳು, ಒಂದು ಕಾಮಗೇತ್ಲರ ಹೆಣ್ಮಗಳು. ಇಬ್ಬರು ಕೂಡ ಕಂಚವ್ವ ಕಾಮವ್ವ ಇವರಿಬ್ಬರು ಧರ್ಮಪತ್ನಿಯರು ನಮ್ಮ ಪಾಲನಾಯಕನಿಗೆ. ಹೀಗೆ ಎಲ್ಲರೂ ಕೂಡ ಸಂಸಾರ ಮಾಡಿಕೊಂಡು ನಮ್ಮ ಕಂಪಳ ಜೊತೆ ಪಶುಪಾಲನೆಯ ಗುಂಪಿನಲ್ಲೇ ಎಲ್ಲ ಸೇರಿಕೊಂಡು ಹೋಗ್ತಾ ಇರ್ತಾರೆ. ಈ ಗಾದ್ರಿ ಪಾಲನಾಯಕನಿಗೆ ಅವರ ತಾಯಿಯ ತಂಗಿಯ ಮಗ ಒಬ್ಬರು ಇರ್ತಾರೆ. ಆತನ ಹೆಸರು ಚಿನ್ನಪಾಲ ನಾಯಕ ಅಂತ. ಆ ಚಿನ್ನಪಾಲ ನಾಯಕನು ಕೂಡ ತನ್ನ ಅಣ್ಣನ ಜೊತೆಯಲ್ಲೇ ಕಂಪಳದಲ್ಲಿ ಹಸುಗಳನ್ನು ಮೇಯಿಸ್ಕೊಂಡು ಜೊತೆಯಲ್ಲೇ ಇರ್ತಾನೆ. ಹಿಂಗೆ ಹಸುಗಳನ್ನು ಮೇಯಿಸ್ಕೊಂಡು ಅವರು ಸಿರ್ವಾಳ ಪ್ರದೇಶಕ್ಕೆ ಹೋಗ್ತಾರೆ. ಈಗ ಸಿರ್ವಾಳ ಓಬಳಾಪುರ ಅಂತ ಏನು ಕರೀತೀವಿ ನಾವು, ನಮ್ಮ ಚಳ್ಳಕೆರೆ ತಾಲೂಕಿನ ಕೊನೆ ಭಾಗ ಓಬಳಾಪುರ, ಅದಕ್ಕೆ ಸಿರ್ವಾಳ ಅಂತೆಲ್ಲ ಕರಿತೀವಿ. ಆಂಧ್ರದ ಆ ಕಡೆ ಶೆಟ್ಟೂರು, ಆ ಕಡೆ ಕಾಟಮದೇವ್ರ ಕೋಟೆ, ಆ ಕಡೆ ಸಿರ್ವಾಳ ಬರುತ್ತೆ. ಆ ಕಾಡಿನಲ್ಲೆಲ್ಲ ಇದ್ದುಕೊಂಡು ಅವರು ಅಲ್ಲಿಗೆ ಹೋದಾಗ ಅಲ್ಲಿ ತನ್ನ ಚಿನ್ನಪಾಲ ನಾಯಕನಿಗೆ ಮದುವೆ ಮಾಡ್ತಾನೆ. ಅಲ್ಲಿ ಸಿರ್ವಾಳ ಗೋಬಳಾಪುರದಲ್ಲಿ ಮದುವೆ ಆದರೆ ಇವ್ರು ಯಾರಿಗೂ ಮಕ್ಕಳಾಗಿರಲ್ಲ. ಚಿನ್ನಪಾಲ ನಾಯಕನಿಗಾಗಲಿ ಗಾದ್ರಿ ಪಾಲನಾಯಕನಿಗಾಗಲಿ ಇವರಿಬ್ಬರಿಂದಲೂ ಕೂಡ ಮಕ್ಕಳಾಗಿರಲ್ಲ. ಇದೊಂದು ಕೊರಗು ಇದ್ದೇ ಇರುತ್ತೆ. ಹೀಗೇ ಸ್ವತಂತ್ರವಾಗಿ ಇವರು ಪಶುಗಳನ್ನೆಲ್ಲ ಮೇಯಿಸ್ಕೊಂಡು ಹೋಗೋದು. ಇದರಿಂದೇನಪ್ಪ ಅಂದರೆ ಪ್ರತಿಯೊಂದು ಹಸುವಿನ ಆರೈಕೆ ಈತನಿಗೆ ಭಾಳ ಇಷ್ಟ. ಗಾದ್ರಿ ಪಾಲನಾಯಕನಿಗೆ ಪಶುಗಳಂದರೆ ಪಂಚಪ್ರಾಣ. ಯಾವುದಾದ್ರೂ ಹಸುವಿಗೆ ಏನಾದರೂ ತೊಂದರೆ ಆದರೆ ಅದು ಅನ್ನಾಹಾರವನ್ನೇ ಬಿಟ್ಟು ಅದನ್ನು ಹಾರೈಸ್ತಕ್ಕಂತಹ ಕರುಣಾಮಯಿ ಪ್ರಾಣಿಗಳ ಬಗ್ಗೆ ಅಂತಹ ಗಾದ್ರಿ ಪಾಲನಾಯಕ, ದೊಡ್ಡೇರಿ ಪಾಲನಾಯಕ, ದೊಡ್ಡ ಹೆರಬಲ್ ನಾಯಕ ಅಂತಲೂ ಕರೀತಾ ಇದ್ದರು. ಅವರಿಗೆ ಹಲವಾರು ಹೆಸರುಗಳು. ಹೀಗೇ ಪಶುಗಳನ್ನು ಸಾಗಿಸ್ಕೊಂಡು ಗೋಸಿಕೆರೆ ಹತ್ರ ಬರ್ತಾರೆ. ಶೆಟ್ಟೂರು ಸಿರ್ವಾಳದಿಂದ ಗೋಸಿಕೆರೆ ಬರ್ತಾ ಇದ್ರೆ ಅಲ್ಲಿ ವೇದಾವತಿ ನದಿ ಹರಿಯುತ್ತೆ. ಹೌದು, ಈಗಲೂ ಕೂಡ ಹರಿಯುತ್ತೆ. ಆ ವೇದಾವತಿ ನದಿಯಲ್ಲಿ ಆ ಪ್ರದೇಶಕ್ಕೆ ಹೋದಾಗ ಅದಕ್ಕೆ ಎಲ್ಲರೂ ಸೇರಿಕೊಂಡು ಗಂಗಾ ಪೂಜೆ ಮಾಡ್ಕೊಂಡ್ಬಿಟ್ಟು ಅದನ್ನು ದಾಟ್ಕೊಂಡು ಮುಂದೆ ಹೋಗ್ತಾರೆ. ಹಾಗಾಗಿ ಗೋಸಿಕೆರೆ ಹತ್ರ ವೇದಾವತಿ ನದಿ ಏನಿದೆ ಅದು ಈ ಭಾಗದ ಮ್ಯಾಸಮಂಡಲದ ಸಮಸ್ತರು ಕೂಡ ಪವಿತ್ರವಾದಂತಹ ನದಿ. ಜೀವನದಿ. ನಮ್ಮೆಲ್ಲ ದೇವರುಗಳು ಅಲ್ಲಿಗೆ ಗಂಗಾ ಪೂಜೆಗೆ ಹೋಗ್ತವೆ. ಈಗಲೂ ಕೂಡ ಈ ಪ್ರದೇಶ ನಮಗೆ ಭಾಳ ಹತ್ತಿರವಾದಂತಹ ನದಿ. ಹಾಗಾಗಿ ನಾವು ಸೀದಾ ಆ ನದಿ ವೇದಾವತಿ ನದಿ ತೀರಕ್ಕೆ ಹೋಗಿ ಪುಣ್ಯೋಜನೆ ಮಾಡಿಕೊಂಡು ನಮ್ಮ ದೇವರುಗಳನ್ನು ತರ್ತಕ್ಕಂಥದ್ದು ಒಂದು ಸಂಪ್ರದಾಯ ಈಗಲೂ ಕೂಡ ಇದೆ.
ಹಾಗಾಗಿ ಆತ ಅಲ್ಲಿಂದ ಪಾವಗಡದ ಕಡೆ ಹೋಗ್ತಾನೆ ದನಗಳು ಮೇಯಿಸ್ಕೊಂಡು. ಹೋಗ್ತಾ ಹೋಗ್ತಾ ದನಗಳನ್ನು ಮೇಯಿಸ್ಕೊಂಡು ಎಲ್ಲಿ ಹೋಗ್ತಾನೆ ಈತ? ಇವತ್ತಿನ ಆಂಧ್ರ ಪ್ರದೇಶದ ಪೇರೂರು ಮಂಡಲ ಅಂತಾರನ್ನ, ಅಲ್ಲಿ ಮುಷ್ಟಿಗೋವಿಲ ಗ್ರಾಮಂ ಅಂತಕ್ಕಂಥ ಒಂದು ಕಾಡಿನ ಪ್ರದೇಶ, ಮುಷ್ಟಿಗೋವಿಲ ಅಂತ. ಅದು ಪ್ರದೇಶಕ್ಕೆ ನಾವು ಹೋಗಿದ್ವಿ. ಹೋಗಿ ಅಲ್ಲಿ ನೋಡಿದಾಗ ಈಗಲೂ ಕೂಡ ಹೆಸರಿದೆ. ಅಲ್ಲಿ ದೊಡ್ಡ ಕಾಡಿದೆ. ಆ ದೊಡ್ಡ ಕಾಡಿನಲ್ಲಿ ಹುಲ್ಲು ಬೇಕಾದಷ್ಟು ಇದೆಯಲ್ಲ, ಅದು ಗೊತ್ತಾಯ್ತು. ಅಲ್ಲಿ ಇನ್ನೊಂದು ಉತ್ತರ ಪಿನಾಕಿನಿ ನದಿ ಹರಿಯುತ್ತೆ ಅಲ್ಲಿ. ಹೌದೇ? ಹಾಂ, ಆ ಉತ್ತರ ಪಿನಾಕಿನಿ ನದಿ ಹರಿತಾ ಇದೆ. ಅದನ್ನು ದಾಟ್ಕೊಂಡು ಆ ಪೇರೂರು ಮಂಡಲದ ಮುಷ್ಟಿಗೋವಿಲ ಗ್ರಾಮಂ ಅಂತ ಆ ಪ್ರದೇಶಕ್ಕೆ ಈತ ಹೋಗ್ತಾನೆ. ಹೋದಾಗ ಯಥೇಚ್ಛವಾದಂತಹ ಹುಲ್ಲು ನೀರು ಬೇಕಾದಾಗಿ ಸಮೃದ್ಧಿಯಾಗಿ ಹಸುಗಳು ಮೇಯುತ್ತಾ ಬೇಕಾದಷ್ಟು ಹಾಲು ಮೊಸರನ್ನು ಕೊಡುತ್ತವೆ. ಆ ಹಾಲು ಮೊಸರನ್ನು ತೆಗೆದುಕೊಂಡು ಕಂಚವ್ವ ಕಾಮವ್ವ ಇಬ್ಬರು ಸುಬ್ರಾಯ ಶ್ರೇಷ್ಠಿಗೆ ಬರ್ತಾಯಿದ್ದರು. ಸುಬ್ಬರಾಯ ಶ್ರೇಷ್ಠಿ ಅಂತ. ಇದು ಒಂದು ನಮಗೆ ಸಮಸ್ಯೆ ಆಯಿತು ದಾಖಲೆಯಲ್ಲಿ. ಸುಬ್ಬರಾಯ ಶ್ರೇಷ್ಠಿ ಅಂದರೆ ಯಾವುದು ಅಂದಾಗ ಅದು ನಿಜವಾಗ್ಲೂ ಕೂಡ ಸುಬ್ರಾಯ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರನೇ ನಾಗಲಮಡಿಕೆ. ಇವತ್ತೇನು ಇವತ್ತೇನು ಪಾವಗಡದಿಂದ ನಾವು ಪೂರ್ವಕ್ಕೆ ಹೋದಾಗ ಅಲ್ಲಿ ನಾಗಲಮಡಿಕೆ, ಅದು ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ. ಅಲ್ಲಿ ಕೂಡ ನೋಡು, ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ 3: ಆದಿ ಕುಕ್ಕೆ ಸುಬ್ರಹ್ಮಣ್ಯ, ಮಧ್ಯ ಘಾಟಿ ಸುಬ್ರಹ್ಮಣ್ಯ, ಕೊನೆ ಇದೆ ನಾಗಲಮಡಿಕೆಯ ಸುಬ್ರಹ್ಮಣ್ಯ. ಇಷ್ಟು ಪವಿತ್ರವಾದಂತಹ ಕುರುಹುಗಳು ಅಲ್ಲ ಸುಬ್ರಹ್ಮಣ್ಯನ ಕ್ಷೇತ್ರಗಳು. ಆ ಕ್ಷೇತ್ರದಲ್ಲಿ ನಾಗ ಸಂಸ್ಕಾರ, ಆಶ್ಲೇಷ ಪೂಜೆ, ಕುಜ ದೋಷಕ್ಕೆ ಎಲ್ಲ ಹೋಗಿ ಇವತ್ತು ಕೂಡ ನಮ್ಮವರು ಆರಾಧನೆ ಮಾಡ್ಕೊಂಬರ್ತಾರೆ. ಅಂತಹ ಪವಿತ್ರ ಸ್ಥಳಕ್ಕೆ ಇವರು ಹೋಗ್ತಾ ಇದ್ರು ಹಾಲು ಮೊಸರು ತಗೊಂಡು. ಆಮೇಲೆ ಅದನ್ನ ಮಾರ್ಕೊಂಡ್ಬಿಟ್ಟು ಪುನಃ ಹೋಗಿ ಮುಷ್ಟಿಗೋವಿಲ ಗ್ರಾಮದಲ್ಲಿ ಇರ್ತಾಯಿದ್ರು. ಹೀಗೆ ಇರಬೇಕಾದ್ರೆ ಭಾಳ ದಿನ ಆಯ್ತಲ್ಲ, ಇವರು ದನಕರುಗಳು ಹೊಡ್ಕೊಂಡು ಭಾಳ ದಿನ ಆಯಿತು. ಎಷ್ಟೋ ತಿಂಗಳುಗಟ್ಟಲೆ ಹೋಗರು, ವಲಸೆ ಹೋಗರು ಪಶುಪಾಲನೆ ಮಾಡಿಕೊಂಡು. ನಾವು ನೋಡ್ಬೇಕಲ್ಲ ನಮ್ಮ ಅಕ್ಕನ, ನಮ್ಮ ಮಾವನ್ನ ಅಂತಕ್ಕಂಥ ಒಂದು ಹಂಬಲ ಈ ಬಾಮೈದರಿಗಿತ್ತು, ಸಾಣಿಕೆರೆಯರಿಗೂ ಮತ್ತು ಶೆಟ್ಟೂರರಿಗೂ. ಸರಿ, ಹೀಗೇ ದಿನನಿತ್ಯ ನಡೀತಾ ಇರಬೇಕಾದ್ರೆ ಒಂದಿನ ಈತನ ಬಹಳ ಪ್ರೀತಿಯ ಪಡ್ಡೆ ಹಸು ಕಳುವಾಗಿರುತ್ತೆ. ಅದು ಎಲ್ಲಿ ಹೋಯಿತು ಏನು ಅಂತ ಈತ ಹುಡ್ಕೊಂಡು ಹೋಗ್ತಾನೆ. ಹುಡ್ಕೊಂಡು ಹೋದಾಗ ಎಲ್ಲಿ ಸಿಗಲ್ಲ. ಆದರೆ ಒಂದು ಹತ್ರ ಅದರ ರಕ್ತದ ಕಲೆ ಬಿದ್ದಿರುತ್ತೆ. ಆ ರಕ್ತದ ಕಲೆಯನ್ನು ಈತ ಹುಡ್ಕೊಂಡು ಹೋಗ್ತಾನೆ. ಅದೊಂದು ಗುಹೆ ಒಳಗೆ ಹೋಗಿರುತ್ತೆ. ಆ ಗುಹೆಯಲ್ಲಿ ಹೋಗಿ ನೋಡಿದಾಗ ಈತನಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಒಂದು ಹೆಣ್ಣು ಹುಲಿ ಆ ಪಡ್ಡೆ ಹಸುವನ್ನು ಹಾಕೊಂಡು ತಿಂತಾ ಇರುತ್ತೆ. ನಾನು ಸಾಕಿದಂಥ ಈ ಹಸುವನ್ನು ಈ ಪ್ರಾಣಿ ತಿಂತಾ ಇದೆಯಲ್ಲ ಅಂತ ಭಾಳ ನೋವಾಗಿಬಿಟ್ಟು ತನ್ನೆಲ್ಲ ಬಟ್ಟೆನ ಕಳಚಿ, ನನ್ನ ಪ್ರೀತಿಯ ಹಸುವನ್ನೇ ತಿಂತಾ ಇದೆಯಲ್ಲ, ನನ್ನನ್ನೇ ನೀನು ತಿಂದುಬಿಡು ಅಂತ ಅದು ಮುಲೆ ಮೇಲೆ ನಿಂತ್ಕೊಂಡ್ಬಿಡ್ತಾನೆ. ನಾನಿನ್ನು ಯಾಕೆ ಇರಬೇಕು ಅಂತ. ಪಶುಗಳ ಮೇಲಿನ ಪ್ರೀತಿಗೆ, ಅವುಗಳ ಸಂರಕ್ಷಣೆ. ಹಾಗಾಗಿ ಅಷ್ಟೊತ್ತಿಗೆ ಗಂಡು ಹುಲಿ ಬರುತ್ತೆ. ಯಾರಪ್ಪ ಇವನು ಇಷ್ಟು ಧೈರ್ಯವಂತ, ಹುಲಿಗಳ ಗುಹೆಗೆ ಬಂದು ಇವನಿಗೆ ಮಾತಾಡ್ತಾನಲ್ಲ ಅಂತ. ಆಗ ಹೇಳ್ತಾರೆ ಗಂಡು ಹುಲಿ, ನೋಡಪ್ಪ, ನಾವು ನಿಜವಾಗಲೂ ಕೂಡ ನಿನ್ನ ಕಂಪಳಕ್ಕೆ ನಾವು ತೊಂದರೆ ಕೊಡಬೇಕಂತ ಅಂದ್ಕೊಂಡಿಲ್ಲ. ಪರಿಸ್ಥಿತಿ ಈಗ ಹೆಣ್ಣುಲಿ ಮಕ್ಕಳನ್ನು ಈದಿದೆ. 2 ಮಕ್ಕಳಿಗೆ ಬಾಣ ಇದಾಗಿದೆಯಲ್ಲ, ಅದಕ್ಕೆ ಆಹಾರ ಇಲ್ವಲ್ಲ, ಅದಕ್ಕೆ ಇಲ್ಲೇ ಇದ್ದಂಥ ಹಸುವನ್ನು ಅದು ಹೇಳ್ಕೊಂಡು ಹೋಗಿ ತಿಂದಿದೆ, ಬೇರೆ ಉದ್ದೇಶಕ್ಕೆ ಏನಲ್ಲ ಅಂತ. ಹೌದು, ಮತ್ತು ನಾನು ಸಾಕಿದಂಥ ಹುಲಿನ ನೀವು ತಿಂದಾಗ ನಾನು ಇದ್ದೇನು ಪ್ರಯೋಜನ, ನನ್ನನ್ನೇ ನೀನು
ನೀವು ತಿಂದುಬಿಡ್ರಿ ಅಂತ ಅಷ್ಟು ನೋವಿನಿಂದ ಆತ ಮೈ ಮೇಲೆ ಎಚ್ಚರಿಕೆಲ್ದೆಲ್ಲ ಕೇಳ್ತಾನೆ. ಇದ್ಯಾರು ಇಂಥ ಪ್ರಾಣಿಗಳ ಮೇಲೆ ಎಷ್ಟು ಪ್ರೀತಿ ದಯ ಇದೆ. ಹಾಗಾದರೆ ಒಂದು ಕೆಲಸ ಮಾಡೋಣಪ್ಪ, ಏನು, ನಾವು ನಿಮ್ಮ ಹಸುಗಳಿಗೆ ತೊಂದರೆ ಕೊಡಲ್ಲ, ನೀನು ನಮ್ಮ ಮರಿಗಳನ್ನು ಸಾಕು, ಹಾಗಿದ್ರೆ ನಾವು ದೂರ ಹೋಗ್ತೀವಿ. ಎಂಥ ಕರಾರು ನೋಡ್ರಿ. ಪ್ರಾಣಿಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿಗೆ ಅವು ಕೂಡ ಈತನ ಒಂದು ಪಶುಗಳ ಮೇಲಿರ್ತಕ್ಕಂಥ ಪ್ರಾಣಿಗಳ ಮೇಲಿರ್ತಕ್ಕಂಥ ಅದನ್ನು ಕರುಣೆ ನೋಡಿಬಿಟ್ಟು ಅವು ಮಾರ್ಪಾಡಾಗ್ತವೆ. ಅವಕ್ಕೂ ಕರುಣೆ ಬರುತ್ತೆ. ಏನಪ್ಪ ಇದು, ತನ್ನ ಜೀವನ ಕೊಡಲಿಕ್ಕೆ ಹಸುಗೋಸ್ಕರ ಈತ ನಿಂತಿದ್ದಾನಲ್ಲ, ಈತ ಸಾಮಾನ್ಯನಲ್ಲ ಅಂತ. ಆಗ ಅವರು ಗಂಡ ಹೆಂಡತಿ ಇಬ್ಬರು ಹುಲಿಗಳು ಮಾತಾಡಿ, ನೋಡಪ್ಪ, ನೀನು ನನ್ನ ಮಕ್ಕಳ ನೀನು ಸಲಹೋದಾದರೆ ನಿನ್ನ ಕಂಪಳದಿಂದ ಭಾಳ ದೂರ ಹೋಗ್ತೀನೋ, ನಿನಗೆ ತೊಂದರೆ ಕೊಡಲ್ಲ ಅಂತ. ತಮ್ಮ ಮಕ್ಕಳನ್ನು ನೀವು ಸಲಹು, ಹಾಲು ಇದು ಸಾಕಬೇಕು, ನೀನು ಸಂಪಾದಿಸು. ಈತ ಆಯಿತು, ನೀವು ನಮ್ಮ ಕಂಪಳಕ್ಕೆ ತೊಂದರೆ ಕೊಡದಿದ್ದರೆ ನಿಮ್ಮ ಮಕ್ಕಳನ್ನ ತಗೊಂಡೋಗಿ ನಾನು ಸಲಹುತ್ತೀನಿ, ಅವಕ್ಕೆ ಹಸುವಿನ ಹಾಲು ಇದನ್ನು ಸಂಪಾದಿಸ್ತೀನಿ ಅಂತ ಭಾಷೆಗಳಾಗ್ತವೆ. ಹುಲಿಗಳಿಗೆ ಈತೀನಿ ಆ 2 ಹುಲಿ ಮರಿಗಳನ್ನು ತಗೊಂಡು ಬಂದು ಅವರಿಗೆ ಮನೆಯವರಿಗೆಲ್ಲ ಹೇಳ್ತಾನೆ, ಹಿಂಗೆಲ್ಲ ಭಾಷೆಗಳು ಹಿಡಿದು ಇವುಗಳು ನಾವೇ ಈ ಕರುಗಳ ಮಂದೆಯಲ್ಲಿ ಇಟ್ಬಿಟ್ಟು ಹಾಲು ಒಯ್ದು ಸಾಕನ ಅಂತ. ಅವತ್ತಿನಿಂದ ಆ ಜಾಗ ಬಿಟ್ಬಿಟ್ಟು ಅವೆರಡು ಹುಲಿಗಳು ಬಿಟ್ಬಿಟ್ಟು ಭಾಳ ದೂರ ಹೋಗಿರುತ್ತೆ. ಆದರೆ ಪ್ರತಿನಿತ್ಯ ಈ ತಾಯಿಗೆ ಇರುತ್ತಲ್ಲ, ಹೆಣ್ಣು ಹುಲಿಗೆ, ನನ್ನ ಮಕ್ಕಳು ಅಂಬಲ ಇದ್ದೇ ಇರ್ತಲ್ವ. ಹಾಗಾಗಿ ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಭಾಳ ಒಂದು ದೊಡ್ಡ ಗುಂಡಿನ ಮೇಲೆ ನಿಂತ್ಕೊಳ್ಳೋದು, ಈ ಕಡೆ ನೋಡೋದು. ಗಾದ್ರ ಪಲ್ಲಾಯಕ ಇರ್ತಕ್ಕಂಥ ಸ್ಥಳದಲ್ಲಿ ಹೊಗೆ ಆಡ್ತಿದ್ರೆ ಓಹೋ ಅಲ್ಲಿದ್ದಾರೆ ಅಂತ ಅವು ಆಹಾರಕ್ಕೆ ಹೋಗೋದು. ಇದು ಎಂಥ ಅದ್ಭುತವಾದಂತಹ ಪ್ರಸಂಗ ಅನ್ನೋದು ಹೇಳ್ತೀನಿ ನಾನು. ಈ ಪ್ರಸಂಗನ ಹುಲಿಗಳು ಮಾತಾಡ್ತವೆ, ಆಗ ಹುಲಿಗಳಿಗೆ ಮಾತು ಬರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ಇಲ್ಲಿ ಉದ್ಭವ ಆಗುತ್ತೆ. ಹೌದು ಸರ್, ಅದು ಪಂಚತಂತ್ರ ಕಥೆಗಳಲ್ಲಿ ಕೂಡ ನಾವು ಕೇಳ್ರಿ ನಮ್ಮ ಯಜಮಾನ್ರು ಹೇಳ್ತಾರೆ, ಇದಕ್ಕೆ ಒಂದು ಕತೆ ಇದೆ, ಅದನ್ನು ನಾನು ಇಲ್ಲಿ ಹೇಳಲೇಬೇಕು. ನಾನು ನಮ್ಮ ಇವರಿಗೆ ಏನಾಯಿತು ಅಂತ ಒಂದು ಕಥೆನ ಇದನ್ನು ಮುಂದುವರಿಸ್ತೀನಿ, ದಯವಿಟ್ಟು ಏನಿದೆ ನಮ್ಮ ಯಜಮಾನ್ರು ಏನು ಹೇಳ್ತಾರೆ ಇದಕ್ಕೆ ಹೊಂದ್ಕೊಂಡು ಅಂತ. ಯಾಕಂದರೆ ಹುಲಿ ಮಾತಾಡಿದ್ದೇವೆ ಅಂತಂದರೆ ಯಾರೂ ಒಪ್ಪಲ್ಲ, ಹೌದಲ್ಲ. ಅದಕ್ಕೆ ಪೂರಕವಾಗಿ ನಾನು ಹೇಳ್ತಕ್ಕಂಥ ಪ್ರಸಂಗಗಳೇನೆಂದರೆ, ಈತ ಮಹಾ ಸುಹೃದ್ರೂಪಿ, ಗಾದ್ರ ಪಲ್ಲಾಯಕ ಪಶುಗಳನ್ನು ಕಾರ್ಕೊಂಡಿರ್ತಾನಲ್ಲ, ಅಲ್ಲಿ ಆ ಸಮೀಪದಲ್ಲಿ ಒಬ್ಬ ಮಾರ್ತಾಂಡ ಅಂತಕ್ಕಂಥ ಮಂತ್ರವಾದಿ ಇರ್ತಾನೆ. ಆತನ ಮಗಳು ಬಂಗಾರಿ ಅಂತ, ಬಹಳ ಸುಹೃದ್ರೂಪಿ. ಅಲ್ಲಿ ಇನ್ಯಾರು ಇರಲ್ವಲ್ಲ, ಮಗಳು ತಂದೆ ಇರ್ತಾರೆ. ಇದನ್ನು ಚಲನ ಬಲವನ್ನೆಲ್ಲ ನೋಡಿಬಿಟ್ಟು ಈಕೆನೇ ಆ ಗಾದ್ರ ಪಲ್ಲಾಯಕನ್ನು ಮೋಹಿಸ್ತಾಳೆ. ಮೋಹಿಸಿ ಎಷ್ಟೋ ಸಾರಿ ಹೇಳ್ತಾನೆ ಈತ, ಇಲ್ಲ ನನಗೆ ವಿವಾಹಿತ, ನಾನು ಇಂಥವೆಲ್ಲ ಬಯಸಲ್ಲ, ನನ್ನ ನೀನು ಹಚ್ಕೋಬೇಡ ಅಂತ. ಆದರೆ ಇಲ್ಲ, ನನ್ನ ವಿವಾಹ ಆಗಲೇಬೇಕು ನೀನು ನನಗೆ ಅಂತಕ್ಕಂಥ ಒತ್ತಾಯಗಳನ್ನು ಮಾಡ್ತಾಳಾಕೆ. ಇವ್ಯಾವ ಪ್ರಸಂಗಗಳನ್ನು ಈತ ತನ್ನ ಹೆಂಡತಿಯಲ್ಲಿ ಹಚ್ಕೊಂಡಿರಲ್ಲ. ಹಾಗಾಯ್ತಲ್ಲ, ಅವಾಗೇನು ಮಾಡ್ತಾರೆ, ಹೀಗೆ ಇದ್ದಾಗ ಮತ್ತು ಮಾತಿಗೆ ಸಲಿಗೆ ಸ್ನೇಹ ಬೆಳೆಯುತ್ತೆ ಕಾಡಿನಲ್ಲಿ. ಈ ಮಂತ್ರವಾದಿ ಮಗಳಿಗೆ ಕೆಲವಾರು ವಿದ್ಯೆಗಳನ್ನು ಕಲಿಸಿರ್ತಾನೆ, ಪರಕಾಯ ಪ್ರವೇಶ ಮಾಡ್ತಕ್ಕಂಥ ಮಂತ್ರವಾದಿ ತನ್ನ ಮಗಳಿಗೆ ಮಾರ್ತಾಂಡ ಏನು ಪರಕಾಯ ಪ್ರವೇಶ ಮಾಡ ಅಂತ 2 ಕಲ್ಲು ಮಂತ್ರಿಸ್ಕೊಡೋದು. ಒಂದು ಕಲ್ಲು ಹಾಕಿದರೆ ಇದು ಪ್ರಾಣಿ ಆಗೋದು, ಇನ್ನೊಂದು ಕಲ್ಲು ಹಾಕಿದರೆ ನಿಜ ರೂಪಕ್ಕೆ ಬರೋದು. ಇಂಥ ವಿದ್ಯೆಯನ್ನು ಮಗಳಿಗೆ ಕಲಿಸಿರ್ತಾನೆ.
ಹೀಗೆ ಬಂದುಬಿಟ್ಟು ಗಾದರ್ಪಾಲ್ ನಾಯಕನ ಹತ್ರ ಇವೆರಡು ವಿದ್ಯೆಗಳ ಬಗ್ಗೆ ಹೇಳ್ತಾರೆ. ನನ್ನ ತಂದೆ ನನಗೆ ಕಲಿಸಿದ್ದಾರೆ ಈ ವಿದ್ಯೆಗಳು ನೋಡು ಅಂತ. ಎಲ್ಲರೂ ಸುಡುಗಾಡು ಬಿಡಮ್ಮ, ವಿದ್ಯೆ ಬೇಡ ನನಗೆ, ನಾನು ಪಶುಪಾಲನೆ ಮಾಡ್ಕೊಂಡು ಬರ್ತೀನಿ. ಇಲ್ಲ, ನೀನು ಸುಮ್ಮನೆ ನೋಡು, ಈಗ ತಗ 2 ಕಲ್ಲು ನೋಡು ನಿನ್ನ ಕೈಗೆ, ಒಂದು ಕಲ್ಲು ಹಾಕು, ನಾನು ಪ್ರಾಣಿ ಹಾಕ್ತೀನಿ, ಆದ ತಕ್ಷಣ ಹುಲಿಯಾಗಿ ನೀನು ತಿನ್ನೋಕ್ಕೆ ಬರ್ತೀನಿ, ಇನ್ನೊಂದು ಕಲ್ಲು ಹಾಕ್ಬಿಟ್ರೆ ನಾನು ಮಾಮೂಲಾಗಿ ಮನುಷ್ಯನ ಹಾಕ್ತೀನಿ ಅಂತ. ಭಾಳ ಬಲಂತ ಗಮನಿಸ್ಕೊಂತಾನಿದ್ದ, ಪರೀಕ್ಷೆ ಮಾಡಬೇಕು ಅಂತ ಇಸ್ಕೊಂಡು ಒಂದು ಕಲ್ಲು ಹಾಕ್ತಾನೆ, ಅದು ಹುಲಿ ಆಗಿಬಿಡುತ್ತೆ, ಹುಲಿಯಾಗಿ ತಿನ್ಲಿಕ್ಕೆ ಬರುತ್ತೆ. ಈತ ಎದುರ್ಕೊಂಡು ಮರ ತಗ ಹೋಗ್ತಾನಲ್ಲ, ಆ ಕಲ್ಲೆಲ್ಲ ಬಿದ್ದು ಹೋಗ್ಬಿಡುತ್ತೆ. ಹರಳು, ಆ ಹರಳು ಅನ್ನು ಉಪಯೋಗಿಸೋಕ್ಕಾಗೋದಿಲ್ಲ, ಪ್ರಯೋಗ ಮಾಡೋಕ್ಕಾಗಲ್ಲ, ಅದು ಹುಲಿಯಾಗಿ ಹಾಗೆ ಇರುತ್ತೆ. ಈ ಹುಲಿ ತಂದೆ ಹತ್ರ ಹೋದಾಗ, ಯಾಕೆ ಇಷ್ಟೆಲ್ಲ ನೀನು ಮಾಡ್ಕೊಳಕ್ಕೆ ಹೋದೆ, ನಾನು ಮನಸ್ಸು ಕೊಟ್ಟಿದ್ದೀನಿ, ನೀನು ಅದನ್ನೆಲ್ಲ ಯಾಕೆ ಪರೀಕ್ಷೆ ಮಾಡೋಕ್ಕೆ ಹೋದೆ, ಯಾವುದನ್ನು ಕಷ್ಟ ಸಂದರ್ಭದಲ್ಲಿ ಇದನ್ನ ಉಪಯೋಗಿಸು ಅಂತ ಹೇಳಿದರೆ ನೀನು ಹುಡುಗಾಟ ಆಡ್ತೀಯ, ಈಗ ನೋಡಿ ಅದು ನಿಲ್ಸೋಕ್ಕಾಗಲ್ಲ, ನಾನು ನಿನ್ನ ಜನ್ಮನ ಮರು ಜನ್ಮಕ್ಕೆ ತರೋಕ್ಕಾಗಲ್ಲ ನನಗೆ. ಅದೇ ಇನ್ನೊಂದು ಕಳ್ಳೆಲ್ಲ ಸಿಗಲಿಲ್ವಲ್ಲ, ಅಷ್ಟೇ ಮಂತ್ರ ಅದು. ಸರಿ, ಅಷ್ಟೊತ್ತಿಗೆ ಅದು ಗರ್ಭಧರಿಸಿರುತ್ತೆ ಹುಲಿ. ಹೌದಾ? ಆವಾಗ ಏನು ಮಾಡೋದು, ಹೆಂಗೆ ಮಾಡೋದು ಅಂತ ಅವ್ರ ತಂದೆನೂ ಕೂಡ ಗಂಡು ಹುಲಿ ಆಗ್ತಾನೆ. ಹಾಂ, ಆರೈಕೆ ಮಾಡಬೇಕಲ್ಲ. ಈ ಪ್ರಸಂಗನ ನಮ್ಮ ಹಿರಿಯರು ಹೇಳ್ತಾರೆ. ಭಾಳ ಅದ್ಭುತವಾಗಿ. ಈ ಪ್ರಸಂಗನ ನಾವು ಗಾದರ್ಪಾಲಾಯಕನ ಜೀವನದ ಚರಿತ್ರೆಯ ಈ ತಿರುವುಗಳು, ಯಾಕೆ ಹುಲಿ ಇದನ ಮೇಲೆ ಸೇಡಿತ್ತು, ಯಾಕೆ ಹುಲಿ ಮಾತಾಡ್ತಿದ್ದು, ಮನುಷ್ಯ ರೂಪನೇ ಹುಲಿಯಾಗಿ ಪರಿವರ್ತನೆ ಆದಾಗ ಇವಕ್ಕೆ ಮಾತಿದ್ದು ಅನ್ನೋದಕ್ಕೆ ಈ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀನಿ. ಇಂತಹ ಒಂದು ತಿಕ್ಕಾಟಕ್ಕೆ ಗಾದರ್ಪಾಲ್ ನಾಯಕ ಸಿಲುಕೊಳ್ತಾನೆ. ಇಲ್ಲಿ ನಿಜವಾದ ಹುಲಿಗಳದ್ದು ಯಾವುದೇ ಸಮಸ್ಯೆ ಆಗಲಿಲ್ಲ ಇಲ್ಲಿ. ಇಲ್ಲ ನೋಡ್ರಿ, ಬಹಳ ಜನ ಏನು ತಿಳ್ಕೊಂತಾರಂದ್ರೆ ಆ ಹುಲಿಗಳು ಹತ್ಕೊಂಡ್ಬಿಡ್ತಾರೆ. ಮನುಷ್ಯ ರೂಪದ ಒಂದು ಮಾರ್ತಾಂಡ ಗಂಡುಲಿ ಆಗಿ ತನ್ನ ಮಗಳು ಹೆಣ್ಣುಲಿ ಆಗಿರ್ತಾಳೆ. ಇವರು ಒಂದು ಸೇರಿ ಇಟ್ಕೊಳ್ಳೋ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಹೋಗ್ತೀವಿ. ನಿಜವಾದ ಹುಲಿಗಳು ತನ್ನ ಮರಿಗಳನ್ನ ಈ ಗಾದರ್ಪಾಲ್ ನಾಯಕ ಭಾಷೆ ಕೊಟ್ಟು ದೂರವಾಗಿ ತನ್ನ ಒಳ್ಳೆಯದನ್ನ ಬಯಸ್ತಿರ್ತವೆ. ನಿಜವಾದ ಹುಲಿಗಳಿಂದ ಯಾವುದೇ ಸಮಸ್ಯೆ ಇಲ್ಲ. ಅದೊಂದು ಪ್ರಸಂಗ. ಇದು ಒಂದು ಪ್ರಸಂಗ. ಇಷ್ಟು ಯಜಮಾನಿ ಹೇಳಿ